ನಮಸ್ಕಾರ, ನನ್ನ ಹೆಸರು ಬಾಲಸ್ವಾಮಿ ಅಂತ. ನಾನು ಒಂದು ಕಂಪ್ನಿಯಲ್ಲಿ ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗಿಬ್ಬರು ಹೆಣ್ಮಕ್ಳು. ಈಗ ದೊಡ್ಡ ಮಗಳು MBBS ಮಾಡಬೇಕಂತ ಆಸೆ ಪಡ್ತಾ ಇದ್ದಾರೆ. Hi, myself Maria. I'm from Bangalore. My lifetime goal is to become a doctor. As it comes to the choosing the university, it was the very big task for us. ಸೊ ಡಾಕ್ಟರ್ ಓವರ್ಸೀಸ್ ಅವರು ನಮಗೆ ಬೆಸ್ಟ್ ಗೈಡೆನ್ಸ್ ಕೊಟ್ಟು ನಾವು ಇವಾಗ ಪಾಸ್ಕೋ ಯೂನಿವರ್ಸಿಟಿನ ಚೂಸ್ ಮಾಡಿದ್ದೀವಿ. ಅದರ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಫೀ ಸ್ಟ್ರಕ್ಚರ್ ಆಗಿರ್ಬೋದು ಎಲ್ಲ ನಮ್ಮ ಫೀ ನಮಗೆ ಅಫೋರ್ಡಬಲ್ ಆಗಿದೆ, ನಮ್ಮ ಬಜೆಟ್ ಇದೆ. ಅಷ್ಟೇ ಅಲ್ದಿರ ಡಾಕ್ಟರ್ ಓವರ್ಸೀಸ್ ಅವರು ನಮಗೆ ಲೋನ್ ಪ್ರೊವೈಡ್ ಕೂಡ ಮಾಡಿದ್ದಾರೆ. ಲೋನ್ ಕಡೆಯಿಂದ ಕನ್ಸಲ್ಟೆನ್ಸಿ ಆಗಿರ್ಬೋದು, ಎಲ್ಲ ಕಡೆಯಿಂದನೂ ಹೆಲ್ಪ್ ಮಾಡಿದ್ದಾರೆ. ನೆಕ್ಸ್ಟು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಡ್ರೀಮ್ ಏನಿತ್ತು ಬಿಕಮಿಂಗ್ ಎ ಡಾಕ್ಟರ್ ಅನ್ನೋದು ಇವ್ರ ಮೂಲಕ ಟ್ರೂ ಆಗ್ತಿದೆ ಅನ್ನೋದಕ್ಕೆ ನಮ್ಗೆ ತುಂಬ ಖುಷಿ ಇದೆ. ಈ ಡಾಕ್ಟರ್ ಓವರ್ಸೀಸಲ್ಲಿ ನಮ್ಗೆ ಏನು ಬೆನಿಫಿಟ್ ಸಿಕ್ತು ಅಂದರೆ ಬೇರೆ ಕಡೆಗಿಂತ ನಾವು ವಿದ್ಯೆ ಇಲ್ಲದಿರೋರು, ಹಳ್ಳಿಯಿಂದ ಬಂದವರು, ನಮಗೆ ಈಗ ಡೆಲ್ಲಿ ಆಗಲಿ ಇನ್ನೊಂದು ಕಡೆ ಆಗಲಿ ಹೋಗೋಷ್ಟು ನಮಗೆ ಗೊತ್ತಿಲ್ಲ. ನಮಗೆ ಜೊತೆಗೆ ಮಗಳನ್ನ ಅಬ್ರಾಡ್ ಗಂಟಲು ಕಳ್ಸೋಕ್ಕೆ ಅದು ಏನೇನು ಮಾಡಬೇಕು ಅನ್ನೋದು ಏನೂ ಗೊತ್ತಿಲ್ಲ. ಬಟ್ ಅವರು ನರೇಂದ್ರ ಸರ್ ಏನಂದರು, ನಿಮ್ಮ ಡಾಕ್ಯುಮೆಂಟ್ಸ್ ಕೊಡಿ, ಮಿಕ್ಕಿದ್ದು ನಾನು ನೋಡ್ಕೋತೀನಿ ಅಂದರು. ಅದೇ ಪ್ರಕಾರ ಅವ್ರು ಕೇಳಿದ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದು ಅಷ್ಟೇ. ಬ್ಯಾಂಕದಾಗಲಿ, ಅಬ್ರಾಡ್ಗೆ ಅವ್ರು ಹೋಗೋದಾಗಲಿ, ವೀಸಾದಾಗಲಿ, ಆಮೇಲೆ ಕಾಲೇಜ್ ಅಡ್ಮಿಷನ್ದಾಗಲಿ ಎಲ್ಲ ಅವರೇ ನೋಡಿಕೊಂಡ್ರು. ನಾವು ಓಡಾಡಿದೇ ಇಲ್ಲ. ಅವ್ರು ಆಫೀಸ್ ಕರೆದಾಗ ಹೋಗ್ತಿದ್ದೋ, ಆಫೀಸಲ್ಲಿ ಅವ್ರೇನು ಕೇಳ್ತಿದ್ರು ಅದು ಕೊಡ್ತಿದ್ದು. ಇಷ್ಟೊಂದು ನೀಟಾಗಿ ಅವರು ಮಾಡಿಕೊಡೋದ್ರಿಂದ ನಮಗೆ ಸಖತ್ತು ಉಪಯೋಗ ಆಯಿತು. ನಮ್ಮಂಥ ವಿದ್ಯೆ ಇಲ್ಲದವ್ರಿಗೂ ಸಪೋರ್ಟ್ ಮಾಡ್ತಾರೆ ಅನ್ನೋ ಅಕಾಡೆಮಿ ಅಂತಂದರೆ ಡಾಕ್ಟರ್ ಓವರ್ಸೀಸ್ ಅಂತ ನಾನು ತಿಳ್ಕೊಂಡಿದ್ದೀನಿ. As we decided to go for abroad studies, we went to lot of consultancies in the Bangalore. ಬಟ್ ಏನಂದರೆ ಅಲ್ಲಿಂದ ಕನ್ಸಲ್ಟೆನ್ಸಿ ಚಾರ್ಜಸ್ ಬಂದ್ಬಿಟ್ಟು ತುಂಬ ಹೈ ಆಗ್ತಿತ್ತು. 2 lakhs 3 lakhsವರೆಗೂ ಹೋಗ್ತಿತ್ತು. ಸೊ ಅದು ನನ್ನ ಕೈಲಿ ಅಫೋರ್ಡೆಬಲ್ ಆಗಿರಲಿಲ್ಲ. ಸೊ ಅಷ್ಟು ಅಮೌಂಟ್ ನಾವು ಕನ್ಸಲ್ಟೆನ್ಸಿಗೆ ಕೊಡ್ತೀವಿ ಅಂದರೆ ವೀಸಾ ಪ್ರೊಸೆಸಿಂಗ್ ಆಗಿರ್ಬೋದು, ಅದಾಗಿರ್ಬೋದು, ಪ್ರತಿಯೊಂದಕ್ಕೂ ಇನ್ನೂ ಹೆವಿ ಕಾಸ್ಟ್ ಆಗುತ್ತೆ. ಸೊ ತುಂಬ ಕಡೆ ವಿಚಾರಿಸಿ ಎಲ್ಲ ಇದಾದಮೇಲೆ ಫೈನಲಿ ನಾವು ಏನೂ ಬೇಡ, ಲಾಂಗ್ ಟರ್ಮ್ಗೆ ಹೋಗೋಣ ಅಂತಲೂ ಡಿಸೈಡ್ ಮಾಡ್ಕೊಂಡ್ವಿ. ಬಟ್ ಲಾಂಗ್ ಟರ್ಮ್ಗೆ ಹೋದ್ರೂ ಮತ್ತೆ ನನಗೆ ತೊಗೊತೀನಿ ಅನ್ನೋ ಕಾನ್ಫಿಡೆನ್ಸ್ಗಿಂತ 1 ವರ್ಷ ವೇಸ್ಟ್ ಆಗುತ್ತೆ ಅನ್ನೋದು ಕೂಡ ಇರುತ್ತೆ. ಸೊ ಅವಾಗ ಏನು ಇದು ಮಾಡ್ಕೊಂಡ್ಬಂದ್ವಿ ಅಂದರೆ ಫೇಸ್ಬುಕ್ಕಿಂಗೆ ನೋಡ್ತಿರ್ಬೇಕಾದ್ರೆ ನರೇಂದ್ರ ಅವ್ರ ಸರ್ದು ನಂಬರ್ ಸಿಕ್ತು. ಅಲ್ಲೋಗಿ ವಿಚಾರಿಸಿದಾಗ ದಿ ಬೆಸ್ಟ್ ಕನ್ಸಲ್ಟೆನ್ಸಿ ಅಂತ ಅನಿಸ್ತು. ಅವರು ವೀಸಾ ಪ್ರೊಸೆಸಿಂಗ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಅಪೋಸ್ಟಲ್ ಮಾಡಿಸೋದಾಗಿರ್ಬೋದು, ಅಡ್ಮಿಷನ್ ಆಗಿರ್ಬೋದು ಎಲ್ಲ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೊಂಡೋದ್ರು. ಸೊ ಇದು ಯಾವುದೇ ರೀತಿಯಾದ ಟ್ರಬಲ್ ಅಂತ ಅನಿಸಿಲ್ಲ ನಮಗೆ. ಸೊ ಎಲ್ಲ ಅವ್ರ ಕನ್ಸಲ್ಟೆನ್ಸಿ ಚಾರ್ಜಸ್ ಕೂಡ ತುಂಬ ಲೋ ಆಗೇ ಇದೆ. ಸೊ ನನ್ನ ಪ್ರಕಾರ ಮತ್ತು ನಮ್ಮ ಫ್ಯಾಮಿಲಿಯವ್ರ ಪ್ರಕಾರ ದಿ ಬೆಸ್ಟ್ ಅಕಾಡೆಮಿ ಅಥವಾ ಬೆಸ್ಟ್ ಕನ್ಸಲ್ಟೆನ್ಸಿ ಅಂದರೆ ಡಾಕ್ಟರ್ ಓವರ್ಸೀಸ್ ಅಂತ ಹೇಳ್ತೀನಿ. ನಮಸ್ಕಾರ ಸರ್, ನನ್ನ ಹೆಸರು ಮೇರಿ ಅಂತ. ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತೀನಿ. ನನ್ನ 2 ಮಕ್ಕಳು. ನನ್ನ ಮಗಳು ಡಾಕ್ಟ್ರ್ ಆಗಬೇಕು ಅನ್ನೋದು ನನ್ನ ಮಗಳ ಕನಸು, ನಮ್ಮ ಮನೆಯವ್ರ ಎಲ್ಲರ ಕನಸು. ಅವಳ ಕನಸು ನನಸಾಗ್ತಾ ಇರೋದಕ್ಕೆ ಒಂದು ಕಡೆ ಖುಷಿ ಆಗ್ತೈತೆ, ಒಂದು ಕಡೆಗೆ ಮಗನ ಬಿಟ್ಟು ಇರಬೇಕಲ್ಲ ಅನ್ನೋದು ಒಂದು ಫೀಲ್ ಆಗ್ತೈತೆ. ಅದರಲ್ಲೂ ಅವಳು ಡಾಕ್ಟ್ರ್ ಆಗೇ ಆಗ್ತೀನಿ ಅನ್ನೋದ್ರಲ್ಲಿ ಅವಳದು ನಂಬಿಕೆ ಮೇಲೆ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಸರ್, ನನ್ನ ಮಗಳನ್ನ 6 ವರ್ಷ ಬಿಟ್ಟು ಇರಬೇಕು ಅಂತ ಭಾಳ ಭಯ ಆಗಿತ್ತು. ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಆವಾಗ ಡಾಕ್ಟರ್ ಓವರ್ಸೀಸ್ ಸರ್ ಹತ್ರ ಹೋಗಿದ್ದೆ. ಅಲ್ಲಿ ನರೇಂದ್ರ ಸರ್ ಮತ್ತು ಭಾಗ್ಯಶ್ರೀ ಮೇಡಮು ನಮಗೆ ಧೈರ್ಯ ತುಂಬಿದ್ರು. ನಮ್ಮ ಬಡವರು ನಾವು ಅಷ್ಟೊಂದು ದುಡ್ಡು ಹೊಂಚಕ್ಕಾಗಲ್ಲ ಅಂದರೆ ನಿಮಗೆ ಬ್ಯಾಂಕ್ ಸಪೋರ್ಟ್ ಎಲ್ಲ ಮಾಡಿಕೊಡ್ತೀನಿ ಅಂತ ಅವ್ರ ಕಡೆಯಿಂದ ಎಲ್ಲನೂ ಸಪೋರ್ಟ್ ಮಾಡಿ ನಮಗೆ ಲೋನ್ ಎಲ್ಲ ಮಾಡಿಸ್ಕೊಟ್ರು. ಈಗ ಅವರೇ ಹೇಳ್ತಾ ಇದ್ದಾರೆ, ಎಲ್ಲರಿಗಿಂತ ಬೇಗ ನಿಮ್ಮದು ಲೋನ್ ಆಗಿದೆ, ನೀವೇ ಫೀಸ್ ಕ್ಲಿಯರ್ ಆಗಿದೆ ಅಂತ ಇಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ. ಅವ್ರು ಸಪೋರ್ಟ್ ಮಾಡೋದ್ರಿಂದ ನನ್ನ ಮಗಳು ಹೋಗಿ ಡಾಕ್ಟರ್ ಆಗ್ತಾಳೆ ಅನ್ನೋದೊಂದು ನಂಬಿಕೆ ಆಗಿದೆ. ನಾವು ಈಗ ಡಾಕ್ಟರ್ ಓವರ್ಸೀಸಿಂದ ಮಗಳನ್ನ ಕಳಿಸ್ತಾ ಇದ್ದೀವಿ. ಇದಕ್ಕೆ ಮುಂಚೆ ನಾವು ನನ್ನ ಮಗಳು MBBS ಮಾಡೋಕ್ಕೋಸ್ಕರ ಅಬ್ರಾಡ್ ಕಳಿಸೋಕ್ಕೋಸ್ಕರ ಬೆಂಗಳೂರು ಸುತ್ತಮುತ್ತ ಎಲ್ಲೆಲ್ಲಿದೆ ಎಲ್ಲ ಇವರು ಅಕಾಡೆಮಿಗಳನ್ನ ಚೆಕ್ ಮಾಡಿ, ನೆಟ್ಟಲ್ಲೆಲ್ಲ ಚೆಕ್ ಮಾಡಿ, ಅವ್ರ ಹತ್ರ ಎಲ್ಲ ಹೋಗಿ ಅವ್ರನ್ನೆಲ್ಲ ಮೀಟ್ ಮಾಡಿ, ಕೊನೆಗೆ ಒಂದು ಜಾಗದಲ್ಲಿ ಅಡ್ಮಿಷನ್ಗೆಲ್ಲ ಪ್ರೊಸೆಸ್ ಎಲ್ಲ ಮಾಡಿ ಅವ್ರಿಗೆ ಫೀಸೆಲ್ಲ ಒಂದು ಸ್ವಲ್ಪ ಪೇ ಮಾಡಿದ್ದು. ಬಟ್ ಅವ್ರ ಕಡೆಯಿಂದ ನಮಗೆ ಬ್ಯಾಂಕಿಂದ ಲೋನ್ ಆಗಲಿ ಇನ್ನೊಂದಾಗಲಿ ಏನು ಮಾಡಿಸ್ಕೊಡೋಕ್ಕೆ ತಯಾರಿಲ್ಲ. ನಾನು ಫಸ್ಟೇ ಹೇಳಿದ್ದೆ, ಸರ್ ನಿಮ್ಮ ಕಡೆಯಿಂದ ಬ್ಯಾಂಕ್ ಲೋನಿಗೆ ಏನಾರ ಮಾಡಿಸ್ಕೊಟ್ರೆ ನನ್ನ ಮಗಳನ್ನ ಕಳ್ಸೋಕ್ಕೆ ನಾನು ತಯಾರಿದ್ದೀನಿ ಅಂತ. ಬಟ್ ಅವ್ರ ಕಡೆಯಿಂದ ಏನೂ ಮಾಡಲಿಲ್ಲ. ಮತ್ತು ನಾನು ಮಿಸಸ್ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದೆ ಏನು ಮಾಡೋದು ಅಂತ. ಹಂಗೆ ಇನ್ನೊಂದು ಸಲ ಫೇಸ್ಬುಕ್ಕಲ್ಲಿ ಚೆಕ್ ಮಾಡ್ಬೇಕಾದ್ರೆ ಈಗ ಡಾಕ್ಟರ್ ಓವರ್ಸೀಸ್ದು ನಮಗೆ ಕಾಂಟ್ಯಾಕ್ಟ್ ಸಿಕ್ತು. ಇಲ್ಲೇ ಬಂಸದುರ್ಗದಲ್ಲಿ ಆಫೀಸ್ ಇದೆ ಅಂತ ಅವರು ಫೋನ್ ಮಾಡಿ ನಮ್ಗೆ ಹೇಳಿದ್ರು. ನಿಯರ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಹೋಗಿ ಅವ್ರನ್ನ ಚೆಕ್ ಮಾಡಿದ್ರು. ನಾವು ನಮ್ಮ ಇರೋ ಪರಿಸ್ಥಿತಿನ ಅವ್ರಿಗೆ ಹೇಳಿದ್ರು, ಸರ್ ನಾವು ಬಡವರು, ನಾವು ಇಷ್ಟೊಂದು ದುಡ್ಡನ್ನ ಹೊಂಚಿ ನಾವು ಓದಿಸೋಕ್ಕೆ ಶಕ್ತಿ ಇಲ್ಲ.
ನಿಮ್ಮ ಕಡೆಯಿಂದ ನಮಗೆ ಬ್ಯಾಂಕ್ ಲೋನ್ ಏನೋ ಕೊಡ್ಸೋಕ್ಕಾದರೆ ನಾನು ತಯಾರಿದ್ದೀನಿ ಅಂತ. ಅವರು ಆಯಿತು ನಾನು ಮಾಡಿಸ್ಕೊಡ್ತೀನಿ, ನಿಮ್ಗೇನು ಡಾಕ್ಯುಮೆಂಟ್ಸ್ ಬೇಕು ಕೊಡ್ತೀನಿ, ಅವ್ರ ಬ್ಯಾಂಕ್ ಪರ್ಸನ್ ಯಾರಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸ್ತೀನಿ, ನಾನು ಅವ್ರಿಗೆ ಪ್ರೆಸರ್ ಹಾಕಿ ನಿಮ್ಗೆ ಬೇಗ ಮಾಡಿಸ್ಕೊಡ್ತೀನಿ ಅಂತ. ಇದೆಲ್ಲನೂ ಸವಲತ್ತು ನಮ್ಮ ನರೇಂದ್ರ ಸರ್ ಅವರು ಮಾಡಿಕೊಟ್ಟಿದ್ದಾರೆ. ಅವರು ಇದೆಲ್ಲನೂ ಸಪೋರ್ಟ್ ಮಾಡೋದ್ರಿಂದ ನನ್ನ ಮಗಳನ್ನ ನಾನು ಅಬ್ರಾಡ್ ಕಳಿಸ್ಕೊಡೋಕ್ಕೆ ಸಾಧ್ಯ ಆಗಿದೆ. ನನ್ನ ಮಗಳನ್ನ ನಾನು ಒಳ್ಳೆ ಸ್ಕೂಲ್ಗೆ ಹಾಕಬೇಕು, ಎಲ್ಲರ ಥರ ನಾವು ಬಡವರು ಅಂತ ನಾವು ಇದು ಮಾಡೋದು ಬೇಡ ಅಂದ್ಬಿಟ್ಟು ಒಳ್ಳೆ ಸ್ಕೂಲ್ ಚರ್ಚ್ ಮಾಡಿ ಶ್ರೀ ಚೈತನ್ಯ ಕಾಲೇಜ್ಗೆ ಹಾಕಿದ್ದೆ. ಅಲ್ಲಿಂದನೇ ಅವಳು ನೀಟು ಪ್ರತಿಯೊಂದು ಅಲ್ಲೇ ಇದು ಮಾಡಿದ್ಲು. ಅವಳು ಗೋರ್ಮೆಂಟ್ ಕೋಟಾ ತೆಗಿತೀನಿ, ನಾನು ರೀಚ್ ಆಗೇ ಆಗ್ತೀನಿ ಅಂತ ತುಂಬ ನಂಬಿಕೆ ಇಟ್ಕೊಂಡಿದ್ಲು. ಬಟ್ ಆ ನಂಬಿಕೆ ಮುಡಿಸ್ಕೊಳಕ್ಕಾಗಿಲ್ಲ. ಅದು ಅವಳು ತುಂಬ ಫೀಲ್ ಮಾಡಲು. ಅವತ್ತು ನಾನು ತುಂಬ ಫೀಲ್ ಮಾಡಿದೆ, ಅವಳು ಗೌರ್ಮೆಂಟ್ ರೀಚ್ ಆಗ್ತಾ ಇದ್ದಾಳೆ, ನಮ್ಮ ಕಷ್ಟ ಎಲ್ಲ ತೀರೋಯ್ತು ಅಂದ್ಕೊಂಡೆ. ಬಟ್ ಜನ ಜಾಸ್ತಿ ಇದ್ದಾರೆ, ಟಫ್ ಇತ್ತು ಅಂತ ಅಂದಮೇಲೆ ಸರಿ ಹೋಯ್ತು, ಸುಮ್ಮನೆ ಅದೇ. ಬಟ್ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಲಾಸ್ಟಲ್ಲಿ ಅಬ್ರಾಡ್ ಕಳ್ಸೋಣ MBBS ಮಾಡ್ಸೋಕ್ಕೆ. ನಮಗೆ ಬ್ಯಾಂಗ್ಳೂರಲ್ಲಂತೂ ಓದಿಸೋ ಕೆಪಾಸಿಟಿ ಇಲ್ಲ, ಲಕ್ಷ ಕೋಟಿ ಕೇಳ್ತಾರೆ. ನಮ್ಮಂಥ ಬಡವ್ರಿಗೆ ಅಷ್ಟು ಖರ್ಚು ಮಾಡಿ ಓದಿಸೋಷ್ಟು ಕೆಪಾಸಿಟಿ ಇಲ್ಲ. ಅಬ್ರಾಡ್ ಕಳಿಸಿದ್ರೆ ನನ್ನ ಮಗಳು ಡಾಕ್ಟರ್ ಆಗ್ತಾಳೆ ನಂಬಿಕೆ ಮೇಲೆ ಕಳಿಸ್ಕೊಡ್ತಾ ಇದ್ದೀವಿ. ಒನ್ಸ್ ನಾವು ಯೂನಿವರ್ಸಿಟಿ ಚೂಸ್ ಮಾಡಿದ ತಕ್ಷಣವೇ 2-3 ಡೇಸಲ್ಲಿ ನಮ್ಗೆ ಅಡ್ಮಿಷನ್ ಲೆಟರ್ನ ರಿಸೀವ್ ಮಾಡ್ಕೊಂಡ್ವಿ. ಅದಾದಮೇಲೆ ಲೈಕ್ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಪೋಸ್ಟಲ್ಸ್ ಕೂಡ ಬೇಗನೆ ಆಯಿತು, ಮತ್ತು ನಮ್ಮ ಲೋನ್ ಪ್ರೊಸೆಸಿಂಗ್ ಕೂಡ ಬೇಗ ಆಯಿತು. ಅಷ್ಟೇ ಅಲ್ಲದೆ ಈಗ ನನಗೆ ವೀಸಾ ಇನ್ವಿಟೇಷನ್ ಕೂಡ ರಿಸೀವ್ ಆಗಿದೆ. ಇನ್ನೊಂದು ಈ ವೀಕಲ್ಲಿ ನೆಕ್ಸ್ಟ್ ವೀಕಲ್ಲಿ ನಾನು ಫ್ಲೈ ಆಗ್ತಿದ್ದೀನಿ ರಷ್ಯಾಗೆ. ನಮ್ಮ ಅಪ್ಪ ಅಮ್ಮನ ಕನಸಾಗಿರ್ಬೋದು, ನನ್ನ ಕನಸಾಗಿರ್ಬೋದು, ಲೈಕ್ ಡಾಕ್ಟರ್ ಆಗಬೇಕನ್ನೋ ಕನಸನ್ನ ನಾನು ಅಚೀವ್ ಮಾಡಿ ಬರ್ತೀನಿ ಈ 6 ಇಯರಲ್ಲಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸೊ ಈ ಥರ ಕಾನ್ಫಿಡೆನ್ಸ್ ಮತ್ತು ಇಷ್ಟೊಂದು ಸಪೋರ್ಟ್ ಮಾಡಿ ನನ್ನ ಕಳಿಸ್ಕೊಡ್ತಿರೋ ಡಾಕ್ಟರ್ ಓವರ್ಸೀಸ್ಗೆ ನಾನು ಲೈಕ್ ವೆರಿ ಥ್ಯಾಂಕ್ಫುಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗಳು ಡಾಕ್ಟರ್ ಆಗೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಅವಳು ಕಂಡು ಕನಸಲ್ಲ ನನಸಾಗಲಿ ಅಂತ ನಾನು ಹಾರೈಸ್ತೀನಿ. ಆ ಕನಸನ್ನ ನನಸು ಮಾಡಿದ ಡಾಕ್ಟರ್ ಓವರ್ಸ್ ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ನರೇಂದ್ರ ಸರ್ ಮತ್ತು ಅವರು ಮಿಸಸ್ ಭಾಗ್ಯಶ್ರೀ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗಳು ಡಾಕ್ಟ್ರ್ ಆಗ್ತಾಳೆ ಆಗಲ್ವೋ ಈ ಥರ ಒಂದು ಬೇಜಾರಲ್ಲಿದ್ದಾಗ ನಮಗೆ ಒಂದು ಆಧಾರ ಸ್ತಂಭವಾಗಿ ಸಿಕ್ಕಿದ್ದು ಅಂದರೆ ಡಾಕ್ಟರ್ ಓವರ್ಸೀಸು. ಅವರ ಒಂದು ಸಪೋರ್ಟ್ ಮಾಡೋದ್ರಿಂದ ಮತ್ತು ಅದರಲ್ಲಿ ನರೇಂದ್ರ ಸಾರು ಮತ್ತು ಅವರ ಧರ್ಮಪತ್ನಿಗಳು ನಮ್ಗೆ ಧೈರ್ಯ ತುಂಬಿರೋದ್ರಿಂದ ಅವರು ನನ್ನ ಮಗಳ ಥರ ನಾನು ನೋಡ್ಕೋತೀನಿ ಅನ್ನೋದ್ರಿಂದ, ಜೊತೆಗೆ ಡಾಕ್ಯುಮೆಂಟೇಷನ್ ಆಗಲಿ ಇನ್ನೊಂದಾಗಲಿ ಎಲ್ಲ ಬ್ಯಾಂಕ್ ಕಡೆಯಿಂದ ಎಲ್ಲ ಕಡೆ ಸಪೋರ್ಟ್ ಮಾಡೋದ್ರಿಂದ ನಾನು ಮಾಡ್ತಲ್ಲ ಡಾಕ್ಟ್ರು, ಅವ್ರು ಮಾಡ್ತಾಯಿದ್ದಾರೆ ನನ್ನ ಮಗಳನ್ನ ಡಾಕ್ಟ್ರು ಅಂದ್ಕೊಂಡು ನಾನು ಅವ್ರಿಗೆ ಮತ್ತು ಡಾಕ್ಟರ್ ಓವರ್ಸೀಸ್ ಅವ್ರಿಗೆ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.